ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಕಳೆದ 3-4 ದಿನದಿಂದ ಊಟಿ ತರ ವಾತಾವರಣ ಇದೆ. ಬೆಳಗ್ಗೆ ಎದ್ರೆ ಚಳಿ, ಸಂಜೆ ಹೊತ್ತಿಗೆ ಜಿಟಿ ಜಿಟಿ ಮಳೆ. ಯಾಕೆ ಹಿಂಗೆ ಚಳಿಗಾಲದಲ್ಲಿ ಅಂತ ಹೇಳಿ ಕೆಲವರು ಅನ್ಕೊಳ್ತಿದ್ರೆ ಗೊತ್ತಿಲ್ಲದವ್ರಿಗೆ ನೀವೇ ಎಲ್ಲರಿಗೂ ಗೊತ್ತಿರೋ ವಿಚಾರ. ಬೆಂಗಲ್ ಚಂಡಮಾರುತ ತಮಿಳುನಾಡು ಹಾಗೆ ಪುದುಚೇರಿಯನ್ನ ಕಾಡ್ತಾ ಇದೆ. ಅದರ ಎಫೆಕ್ಟ್ ರಾಜ್ಯ ರಾಜಧಾನಿ ಮೇಲೂ ಕೂಡ ಕಾಣೋಕ್ ಸಿಗ್ತಾ ಇದೆ. ತಮಿಳುನಾಡು ಪುದುಚೇರಿಯಲ್ಲಂತೂ ಕಡಲ ಅಬ್ಬರ ಜನಜೀವನ ದಿಕ್ಕುಪಾಲಾಗಿ ಹೋಗಿದೆ. ರಸ್ತೆಗಳೆಲ್ಲ ಮಳೆಯಿಂದಾಗಿ ಕೆರೆ ಅಂತ ಆಗಿ ಹೋಗಿದೆ ಅಂತೆ. ತಮಿಳುನಾಡಿನಲ್ಲಿ ಸೈಕ್ಲೋನ್ ಅಬ್ಬರಕ್ಕೆ ಈಗ ಆಲ್ರೆಡಿ 4 ಬಲಿಯಾಗಿ ಹೋಗಿದೆ. ಕರ್ನಾಟಕದಲ್ಲೂ ಕೂಡ ಬೆಂಗಲ್ ಚಂಡಮಾರುತದ ಪರಿಣಾಮ ಕಾಣೋಕೆ ಸಿಗ್ತಾ ಇದೆ. ಬೆಂಗಳೂರು, ಕೋಲಾರ ಇತ್ಯಾದಿ ಭಾಗದಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಳೆ ಆಗ್ತಾನೆ ಇದೆ. ನಿನ್ನೆ ಅಂತೂ ಇಡೀ ದಿನ ಜಿಟಿ ಜಿಟಿ ಮಳೆ. ಇವತ್ತು ಬೆಳಗ್ಗಿನಿಂದಲೂ ಕೂಡ ಮೋಡ ಕವಿದ ವಾತಾವರಣ ಬೆಂಗಳೂರು ಹಾಗೆ ಕೋಲಾರ ಸುತ್ತಮುತ್ತ. ಕಚೇರಿ ಬರೋರಿಗೆಲ್ಲ ಸಿಕ್ಕಾಪಟ್ಟೆ ಸಮಸ್ಯೆ. ನಮಗೂ ಕಷ್ಟ ಆಯ್ತು. ಶ್ರೀಪಾದ್ ಅವರು ಸ್ವಂತ ಅನುಭವ ಹೇಳ್ತಿದ್ದಾರೆ. ಎನಿವೆ, ಪುದುಚೇರಿಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ರಸ್ತೆ ತುಂಬೆಲ್ಲ ನೀರು ತುಂಬ ಹೋಗಿದೆ. ಮಳೆಯ ಆರ್ಭಟ ಅಷ್ಟರ ಮಟ್ಟಿಗಿದೆ. ಈಗ ತಮಿಳುನಾಡಿನಲ್ಲಿ 4 ಸಾವನ್ನಪ್ಪಿದ್ದಾರೆ ಚಂಡಮಾರುತದ ಪರಿಣಾಮವಾಗಿ. ಹಾಗೆ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ ನೀವು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನಲ್ಲಿ ಮಳೆ ಆಗಿ ಹೀಗೆಲ್ಲ ಆದಾಗ ಭಯಂಕರ ಮೀಮ್ಸು, ಟ್ರೋಲ್ಗಳೆಲ್ಲ ಆಗುತ್ತಪ್ಪ ಸೋಷಿಯಲ್ ಮೀಡಿಯಾ ಪೇಜಲ್ಲಿ. ಬಟ್ ಎನಿವೆ, ಚೆನ್ನೈ ಇಸ್ ಕೋಸ್ಟಲ್ ಅಂದರೆ ಸಮುದ್ರ ತೀರಕ್ಕೆ ಹೊಂದ್ಕೊಂಡಿರೋ ಜಾಗ, ಹಾಗಾಗಿ ಪರಿಣಾಮಗಳು ಹೆಚ್ಚಿರುತ್ತೆ. ರಸ್ತೆಯಲ್ಲೆಲ್ಲ ನೀರು ತುಂಬಿಕೊಂಡಿದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಕಡಲ ಅಬ್ಬರ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ. ಈಗ ಹವಾಮಾನ ಇಲಾಖೆಯವರು ನಿನ್ನೆ ಹೇಳಿದ್ದಾರೆ ಇನ್ನೊಂದು 2-3 ದಿನ ಇದೇ ರೀತಿ ವಾತಾವರಣ ಇರುತ್ತೆ ಅಂತ ಹೇಳಿ. ಯೆಲ್ಲೋ ಅಲರ್ಟ್ ಕೂಡ ಇದೆ ದಕ್ಷಿಣ ಒಳನಾಡಿನಲ್ಲಿ. ಪುದುಚೇರಿಯ ರಸ್ತೆಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಜನ ನದಿ ದಾಟ್ತಿದ್ದಾರೇನೋ ಅಂತ ಅನಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಬೆಂಗಲ್ ಚಂಡಮಾರುತದಿಂದಾಗಿ ಇಷ್ಟೆಲ್ಲ ಸಮಸ್ಯೆ ಆಗಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಅದರಿಂದ ಫೆಂಗಲ್ನಿಂದ ತಮಿಳುನಾಡು ಪುದುಚೇರಿಯಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ನೋಡಿ, ತಾವು ಗಮನಿಸ್ತಾ ಇದ್ರಿ ವಿವಿಧ ಭಾಗಗಳಲ್ಲಿ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ನಾವು ನಿಮಗೆ ತೋರಿಸ್ತಾ ಇದ್ವಿ. ಮತ್ತೊಂದು ಕಡೆ ಪುದುಚೇರಿಯಲ್ಲಿಯೂ ಕೂಡ ಅದೇ ರೀತಿಯ ಸಮಸ್ಯೆ. ಜನಜೀವನವಂತೂ ಎಷ್ಟು ಕಷ್ಟ ಬೀಳ್ತಿದ್ದಾರೆ. ರಸ್ತೆ ದಾಟೋದಕ್ಕೂ ಎಷ್ಟು ಸಮಸ್ಯೆ ಆಗ್ತಾ ಇದೆ. ಇದು ರಸ್ತೆನೋ ನದಿನೋ ಮೇಲ್ಸೇತುವೆನೋ ಒಂದೂ ಗೊತ್ತಾಗ್ತಲ್ಲ, ಅಷ್ಟರ ಮಟ್ಟಿಗೆ ಸಮಸ್ಯೆ ಆಗಿದೆ. ಮತ್ತೊಂದ್ ಕಡೆ ಬೆಂಗಳೂರಿನ ದೃಶ್ಯ ಗಮನಿಸ್ತಾ ಇದ್ದೀರಿ. ಪುದುಚೇರಿ ಹಾಗೆ ಹಂಗೆ ಕಾಣಿಸ್ತದೆ. ಊಟಿ ಅಂತ ಊಟಿ ತರ. ಹೌದು, ನಾನು ಹೇಳ್ತಾ ಇದ್ದೆ ಊಟಿ ತರ ಇದೆ ಎನ್ವಿರಾನ್ಮೆಂಟ್ ಅಂತ. ಹಂಗೆ ಇದೆ ಅಂತ ಇವತ್ತು ಬೆಂಗಳೂರಿನ ಪರಿಸ್ಥಿತಿ. ಬೆಂಗಳೂರು ಹಾಗೆ ಕೋಲಾರ ಸುತ್ತಮುತ್ತ ನಿನ್ನೆ ಕೂಡ ಸಣ್ಣ ಪ್ರಮಾಣದಲ್ಲಿ ಮಳೆ ಆಗ್ತಲೇ ಇತ್ತು. ಇಡೀ ದಿನ ಇವತ್ತು ಕೂಡ ಬಹುತೇಕ ಹಾಗೆ ಮುಂದುವರಿಯುತ್ತೆ ವಾತಾವರಣ. ಥಂಡಿ, ಚಳಿ, ಹೀಗಾಗಿ ಮಕ್ಕಳು, ವಯೋವೃದ್ಧರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ಇರಬೇಕು ಅಂತ ಹೇಳಿ ವೈದ್ಯರಿಗೆ ಆಲ್ರೆಡಿ ಸಲಹೆಯನ್ನು ನೀಡಿದ್ದಾರೆ. ವೈರಲ್ ಫೀವರ್ ಹೆಚ್ಚಾಗಿ ಇಂಥ ಸಂದರ್ಭದಲ್ಲಿ ಕಾಣಿಸ್ಕೊಳ್ಳೋದು. ಹೀಗಾಗಿ ವಯೋವೃದ್ಧರು ಹಾಗೆ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಅನ್ನೋದು ವೈದ್ಯರ ಸಲಹೆ. ಬೆಂಗಳೂರು, ಪುದುಚೇರಿ, ಚೆನ್ನೈ, ವಿಶಾಖಪಟ್ಟಣ ಅಲ್ಲಿನ ದೃಶ್ಯಗಳನ್ನು ಏಕಕಾಲದಲ್ಲಿ ಗಮನಿಸ್ತಾ ಇದ್ದೀರಿ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಕಳೆದ 3-4 ದಿನದಿಂದ ಊಟಿ ತರ ವಾತಾವರಣ ಇದೆ. ಬೆಳಗ್ಗೆ ಎದ್ರೆ ಚಳಿ, ಸಂಜೆ ಹೊತ್ತಿಗೆ ಜಿಟಿ ಜಿಟಿ ಮಳೆ. ಯಾಕೆ ಹಿಂಗೆ ಚಳಿಗಾಲದಲ್ಲಿ ಅಂತ ಹೇಳಿ ಕೆಲವರು ಅನ್ಕೊಳ್ತಿದ್ರೆ ಗೊತ್ತಿಲ್ಲದವ್ರಿಗೆ ನೀವೇ ಎಲ್ಲರಿಗೂ ಗೊತ್ತಿರೋ ವಿಚಾರ. ಬೆಂಗಲ್ ಚಂಡಮಾರುತ ತಮಿಳುನಾಡು ಹಾಗೆ ಪುದುಚೇರಿಯನ್ನ ಕಾಡ್ತಾ ಇದೆ. ಅದರ ಎಫೆಕ್ಟ್ ರಾಜ್ಯ ರಾಜಧಾನಿ ಮೇಲೂ ಕೂಡ ಕಾಣೋಕ್ ಸಿಗ್ತಾ ಇದೆ. ತಮಿಳುನಾಡು ಪುದುಚೇರಿಯಲ್ಲಂತೂ ಕಡಲ ಅಬ್ಬರ ಜನಜೀವನ ದಿಕ್ಕುಪಾಲಾಗಿ ಹೋಗಿದೆ. ರಸ್ತೆಗಳೆಲ್ಲ ಮಳೆಯಿಂದಾಗಿ ಕೆರೆ ಅಂತ ಆಗಿ ಹೋಗಿದೆ ಅಂತೆ. ತಮಿಳುನಾಡಿನಲ್ಲಿ ಸೈಕ್ಲೋನ್ ಅಬ್ಬರಕ್ಕೆ ಈಗ ಆಲ್ರೆಡಿ 4 ಬಲಿಯಾಗಿ ಹೋಗಿದೆ. ಕರ್ನಾಟಕದಲ್ಲೂ ಕೂಡ ಬೆಂಗಲ್ ಚಂಡಮಾರುತದ ಪರಿಣಾಮ ಕಾಣೋಕೆ ಸಿಗ್ತಾ ಇದೆ. ಬೆಂಗಳೂರು, ಕೋಲಾರ ಇತ್ಯಾದಿ ಭಾಗದಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಳೆ ಆಗ್ತಾನೆ ಇದೆ. ನಿನ್ನೆ ಅಂತೂ ಇಡೀ ದಿನ ಜಿಟಿ ಜಿಟಿ ಮಳೆ. ಇವತ್ತು ಬೆಳಗ್ಗಿನಿಂದಲೂ ಕೂಡ ಮೋಡ ಕವಿದ ವಾತಾವರಣ ಬೆಂಗಳೂರು ಹಾಗೆ ಕೋಲಾರ ಸುತ್ತಮುತ್ತ. ಕಚೇರಿ ಬರೋರಿಗೆಲ್ಲ ಸಿಕ್ಕಾಪಟ್ಟೆ ಸಮಸ್ಯೆ. ನಮಗೂ ಕಷ್ಟ ಆಯ್ತು. ಶ್ರೀಪಾದ್ ಅವರು ಸ್ವಂತ ಅನುಭವ ಹೇಳ್ತಿದ್ದಾರೆ. ಎನಿವೆ, ಪುದುಚೇರಿಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ರಸ್ತೆ ತುಂಬೆಲ್ಲ ನೀರು ತುಂಬ ಹೋಗಿದೆ. ಮಳೆಯ ಆರ್ಭಟ ಅಷ್ಟರ ಮಟ್ಟಿಗಿದೆ.
ಈಗ ತಮಿಳುನಾಡಿನಲ್ಲಿ 4 ಸಾವನ್ನಪ್ಪಿದ್ದಾರೆ ಚಂಡಮಾರುತದ ಪರಿಣಾಮವಾಗಿ. ಹಾಗೆ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ ನೀವು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನಲ್ಲಿ ಮಳೆ ಆಗಿ ಹೀಗೆಲ್ಲ ಆದಾಗ ಭಯಂಕರ ಮೀಮ್ಸು ಟ್ರೋಲ್ಗಳೆಲ್ಲ ಆಗುತ್ತಪ್ಪ ಸೋಷಿಯಲ್ ಮೀಡಿಯಾ ಪೇಜಲ್ಲಿ. ಬಟ್ ಎನಿವೇ ಚೆನ್ನೈ ಇಸ್ ಕೋಸ್ಟಲ್ ಅಂದರೆ ಸಮುದ್ರ ತೀರಕ್ಕೆ ಹೊಂದ್ಕೊಂಡಿರೋ ಜಾಗ, ಹಾಗಾಗಿ ಪರಿಣಾಮಗಳು ಹೆಚ್ಚಿರುತ್ತೆ. ರಸ್ತೆಯಲ್ಲೆಲ್ಲ ನೀರು ತುಂಬಿಕೊಂಡಿದೆ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಕಡಲ ಅಬ್ಬರ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ. ಈಗ ಹವಾಮಾನ ಇಲಾಖೆಯವರು ನಿನ್ನೆ ಹೇಳಿದ್ದಾರೆ ಇನ್ನೊಂದು 2-3 ದಿನ ಇದೇ ರೀತಿ ವಾತಾವರಣ ಇರುತ್ತೆ ಅಂತ ಹೇಳಿ. ಯೆಲ್ಲೋ ಅಲರ್ಟ್ ಕೂಡ ಇದೆ ದಕ್ಷಿಣ ಒಳನಾಡಿನಲ್ಲಿ. ಪುದುಚೇರಿಯ ರಸ್ತೆಗಳನ್ನು ನೀವು ಗಮನಿಸ್ತಾ ಇದ್ದೀರಿ, ಅಲ್ಲಿ ಜನ ನದಿ ದಾಟ್ತಿದ್ದಾರೇನೋ ಅಂತ ಅನಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಫೆಂಗಲ್ ಚಂಡಮಾರುತದಿಂದಾಗಿ ಇಷ್ಟೆಲ್ಲ ಸಮಸ್ಯೆ ಆಗಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಅದರಿಂದ ಫೆಂಗಲ್ನಿಂದ ತಮಿಳುನಾಡು ಪುದುಚೇರಿಯಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ನೋಡಿ, ತಾವು ಗಮನಿಸ್ತಾ ಇದ್ರಿ ವಿವಿಧ ಭಾಗಗಳಲ್ಲಿ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ನಾವು ನಿಮಗೆ ತೋರಿಸ್ತಾ ಇದ್ವಿ. ಮತ್ತೊಂದು ಕಡೆ ಪುದುಚೇರಿಯಲ್ಲಿಯೂ ಕೂಡ ಅದೇ ರೀತಿಯ ಸಮಸ್ಯೆ. ಜನಜೀವನವಂತೂ ಎಷ್ಟು ಕಷ್ಟ ಬೀಳ್ತಿದ್ದಾರೆ, ರಸ್ತೆ ದಾಟೋದಕ್ಕೂ ಎಷ್ಟು ಸಮಸ್ಯೆ ಆಗ್ತಾ ಇದೆ. ಇದು ರಸ್ತೆನೋ ನದಿನೋ ಮೇಲ್ಸೇತುವೆನೋ ಒಂದೂ ಗೊತ್ತಾಗ್ತಲ್ಲ, ಅಷ್ಟರ ಮಟ್ಟಿಗೆ ಸಮಸ್ಯೆ ಆಗಿದೆ. ಮತ್ತೊಂದ್ ಕಡೆ ಬೆಂಗಳೂರಿನ ದೃಶ್ಯ ಗಮನಿಸ್ತಾ ಇದ್ದೀರಿ. ಪುದುಚೇರಿ ಹಾಗೆ ಊಟಿ ಅಂತ ಹಂಗೆ ಕಾಣಿಸ್ತದೆ, ಊಟಿ ಅಂತ ಹೇಳಿ. ಊಟಿ ತರ, ಹೌದು ನಾನು ಹೇಳ್ತಾ ಇದ್ದೆ ಊಟಿ ತರ ಇದೆ ಎನ್ವಿರಾನ್ಮೆಂಟ್ ಅಂತ, ಹಂಗೆ ಇದೆ ಅಂತ ಇವತ್ತು ಬೆಂಗಳೂರಿನ ಪರಿಸ್ಥಿತಿ. ಬೆಂಗಳೂರು ಹಾಗೆ ಕೋಲಾರ ಸುತ್ತಮುತ್ತ ನಿನ್ನೆ ಕೂಡ ಸಣ್ಣ ಪ್ರಮಾಣದಲ್ಲಿ ಮಳೆ ಆಗ್ತಲೇ ಇತ್ತು. ಇಡೀ ದಿನ ಇವತ್ತು ಕೂಡ ಬಹುತೇಕ ಹಾಗೆ ಮುಂದುವರಿಯುತ್ತೆ ವಾತಾವರಣ. ಥಂಡಿ ಚಳಿ, ಹೀಗಾಗಿ ಮಕ್ಕಳು ವಯೋವೃದ್ಧರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ಇರಬೇಕು ಅಂತ ಹೇಳಿ ವೈದ್ಯರು ಆಲ್ರೆಡಿ ಸಲಹೆಯನ್ನು ನೀಡಿದ್ದಾರೆ. ವೈರಲ್ ಫೀವರ್ ಹೆಚ್ಚಾಗಿ ಇಂಥ ಸಂದರ್ಭದಲ್ಲಿ ಕಾಣಿಸ್ಕೊಳ್ಳೋದು, ಹೀಗಾಗಿ ವಯೋವೃದ್ಧರು ಹಾಗೆ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಅನ್ನೋದು ವೈದ್ಯರ ಸಲಹೆ. ಬೆಂಗಳೂರು, ಪುದುಚೇರಿ, ಚೆನ್ನೈ, ವಿಶಾಖಪಟ್ಟಣ ಅಲ್ಲಿನ ದೃಶ್ಯಗಳನ್ನು ಏಕಕಾಲದಲ್ಲಿ ಗಮನಿಸ್ತಾ ಇದ್ದೀರಿ.